ಚೇತರಿಕೆ ಅಂತ ಕರಿತೀವಿ. ನवी कक्षा हिंदी 9ನೇ ತರಗತಿ ಹಿಂದಿಯಲ್ಲಿ सीखने के प्रतिफल 9 कलिका फल 9 अभ्यास 9.1 से 9.3 के उत्तर ಅಂತ ಇದೆ. ಅಭ್ಯಾಸ 9.1 ರಿಂದ 9.3 ರವರೆಗೆ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರು ಅದಕ್ಕೆ ಉತ್ತರ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಂದಿದ್ದೀನಿ. ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ನೀವು ಈ ವಿಡಿಯೋದನ್ನ ವಾಚ್ ಮಾಡ್ತಿದ್ರೆ ನಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಅವಶ್ಯವಾಗಿ ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗ್ತದೆ. ಎಸ್, ನಾವು 9ನೇ ತರಗತಿಯಲ್ಲಿ ಹಿಂದಿ ಮತ್ತು SS ಎರಡೂ ವಿಷಯಗಳಲ್ಲಿ ಕೂಡ ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಿದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಇದಾವೆ, ಹೋಗಿ ನೋಡ್ಬೋದು. ಅಷ್ಟೇ ಅಲ್ಲದೆ ಈ ಮೂರು ವಿಷಯಗಳಲ್ಲಿ ಹಿಂದಿ, ಸೈನ್ಸ್, SS ಎಲ್ಲ ಪಾಠಗಳ ನೋಟ್ಸ್, ಕ್ವಶನ್ ಆನ್ಸರ್ಸ್ ವಿಡಿಯೋಗಳಿದ್ದಾವೆ, ಅವುಗಳನ್ನು ಸಹಿತ ನೋಡ್ಬೋದು. ಅಷ್ಟೇ ಅಲ್ಲದೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ FA ಮತ್ತು SA ಎಕ್ಸಾಮ್ ಕ್ವಶನ್ ಪೇಪರ್ಗಳನ್ನು ಸಹಿತ ಹಾಕ್ತಿದ್ದೀವಿ, ಅವುಗಳನ್ನು ಸಹಿತ ನೋಡಿ. ವಿಶೇಷವಾಗಿ ತಾವೆಲ್ಲರೂ ಕೂಡ ಏನು ಮಾಡಬೇಕಂದ್ರೆ ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಈ ಕ್ವಶನ್ ಆನ್ಸರ್ಸ್ಗಳನ್ನು, ಕ್ವಶನ್ ಪೇಪರನ್ನು ನಮ್ಮ ಒಂದು ಬ್ಲಾಗ್ ಸ್ಪಾಟ್ ಸ್ಟಡಿ ವಿತ್ ಪರಶುರಾಮ್ನಲ್ಲಿನೂ ಕೂಡ ಪೋಸ್ಟ್ ಮಾಡಿದ್ದೀವಿ, ಅಲ್ಲಿನೂ ಕೂಡ ಬಂದು ನೋಡ್ಬೋದು. ಶುರು ಮಾಡೋಣ. 9ನೇ ತರಗತಿಯ 9ನೇ ಕಲಿವಿನ ಫಲದಲ್ಲಿ ಅಭ್ಯಾಸ 9.1, 9.2 ಮತ್ತು 9.3ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು. सीखने के प्रतिफल 9 कलिका फल 9 पत्र लेखन के प्रारूप को समझकर प्रयोग करना सीखेंगे. पत्र ಲೇಖನದ ಪ್ರಾರೂಪ ಅಂದರೆ ನಮೂನೆ, ಓಕೆ, ಫಾರ್ಮೆಟ್, ಅದನ್ನು ತಾವು ತಿಳಿದುಕೊಳ್ತೀರಿ ಮತ್ತು ಅದನ್ನೇ ಬಳಕೆ ಮಾಡೋದನ್ನು ತಾವೇನು ಮಾಡ್ತೀರಪ್ಪ ಅಂದರೆ ಕಲಿತುಕೊಳ್ತೀರಿ ಅಂತಕ್ಕಂಥದ್ದು ಕಲಿವಿನ ಫಲ ಇತ್ತು. अभ्यास 9.1 ಏನಿದೆ ಅಂತಂದರೆ गतिविधि 1 पत्र लेखन. स्थानांतरण पत्र को दिए गए स्थान में अनुक्रम से लिखिए. स्थानांतरण पत्र ಅಂದರೆ ವರ್ಗಾವಣೆ ಪ್ರಮಾಣ ಪತ್ರ, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತ ಕರಿತೀವಿ. ಇಲ್ಲಿ ಸ್ಟೆಪ್ಸ್ ಕೊಟ್ಟಿದ್ದಾರೆ. ಈ ಸ್ಟೆಪ್ಸ್ಗೆ ಅನುಗುಣವಾಗಿ ತಾವೇನು ಮಾಡಬೇಕಿತ್ತು, ಪತ್ರ ಬರೀಬೇಕಿತ್ತು. ದಿನಾಂಕ, प्रेषक, सेवा में, विषय, आदरणीय महोदय, धन्यवाद, आपका प्रिय छात्र ಅನ್ನೋದನ್ನು ಬಳಕೆ ಮಾಡಿ ವರ್ಗಾವಣೆ ಪ್ರಮಾಣ ಪತ್ರ ಕೋರಿ ಪತ್ರ ಬರೆಯೋದಿತ್ತು. ಸೊ ಫಸ್ಟ್ ನೋಡೋಣ ಉತ್ತರ. ದಿನಾಂಕ 13/12/2022. ಪ್ರೇಷಕ್ ಇದೆ ಸುಶಾಂತ್ SN, ವಿವೇಕಾನಂದ ಹೈಸ್ಕೂಲ್, ವಿಜಯಪುರ 2. ಇದು ಪ್ರೇಷಕ್ ಅಡ್ರೆಸ್ ಆಯಿತು. ಇನ್ನು ಸೇವಾ ಮೇ ಅಂದರೆ ಪತ್ರ ಪಡೆಯೋರು ಯಾರಪ್ಪ ಅಂತಂದರೆ ಮುಖ್ಯಾಧ್ಯಾಪಕ, ವಿವೇಕಾನಂದ ಹೈಸ್ಕೂಲ್, ವಿಜಯಪುರ 2. ಇಲ್ಲಿ ಆದರಣೀಯ ಮಹೋದಯ ಬರೀಬೇಕು. ಇನ್ನು ವಿಷಯ ಸ್ಥಾನಾಂತರಣ ಪತ್ರ ಪ್ರಾಪ್ತ ಹೇತು, ವರ್ಗಾವಣೆ ಪ್ರಮಾಣ ಪತ್ರ ಕುರಿತು ಅಂದಂಗೆ. ಇನ್ನು ಲೆಟರ್ ಆಫ್ ದ ಬಾಡಿ, ಪತ್ರದ ಒಡಲುದಲ್ಲಿ ಏನು ಬರೀಬೇಕಂದ್ರೆ उपयुक्त विषय के संबंध में आपसे निवेदन है कि मेरे पिताजी स्वास्थ्य विभाग में कार्यरत है. अब उनका हुबली को स्थानांतरण हुआ है. इस कारण मेरी पढ़ाई जारी रखने के कारण कृपया मेरे स्थानांतरण पत्र देने की कृपा करें. धन्यवाद, आपका प्रिय छात्र ಸುಶಾಂತ್ SN ಅಂತ ಏನು ಮಾಡಬೇಕು, ಈ ಥರ ವರ್ಗಾವಣೆ ಪ್ರಮಾಣ ಪತ್ರ ಕೋರಿ ಮುಖ್ಯಾಧ್ಯಾಪಕರಿಗೆ ಪತ್ರ ಬರೀತಕ್ಕಂಥದ್ದು 9.1ನಲ್ಲಿ ಇತ್ತು. ಇನ್ನು 9.2ದಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ अपने मुख्य अध्यापक को 3 दिन की छुट्टी मांगते हुए एक पत्र लिखिए. ನಿಮ್ಮ ಶಾಲೆಯ ಪ್ರಧಾನ ಗುರುಗಳಿಗೆ 3 ದಿನ ರಜೆ ಕೋರಿ ಪತ್ರ ಬರೀರಿ ಅಂತ ಕೇಳಿದ್ದಾರೆ. ಫಾರ್ಮೆಟ್ ಕೊಟ್ಟಿದ್ದಾರೆ. ದಿನಾಂಕ, ಪ್ರೇಷಕ, ಸೇವಾ ಮೇ, ವಿಷಯ, ಆದರಣೀಯ ಮಹೋದಯ, ಧನ್ಯವಾದ, ಆಪ್ಕಾ ಪ್ರಿಯ ಛಾತ್ರ. ಉತ್ತರ ನೋಡುವ. ಫಸ್ಟ್ ದಿನಾಂಕ ಬರೀಬೇಕಿತ್ತು 13/12/2022. प्रेषक ಇದೆ सानिध्य SN, विवेकानंद हाईस्कूल, विजयपुर 2. सेवा में मुख्य अध्यापक, विवेकानंद हाईस्कूल, विजयपुर 2 ಅಂತ ಬರೀತೀರಿ. ಆದರಣೀಯ ಮಹೋದಯ. ವಿಷಯ 3 दिन की छुट्टी की प्रार्थना हेतु ಅಂತ ವಿಷಯವನ್ನಲ್ಲಿ ಬರೆಯುವುದು. ಇನ್ನು ಪತ್ರದ ಒಡಲಿನಲ್ಲಿ ಬರೀತಕ್ಕಂಥದ್ದು उपयुक्त विषय के संबंध में आपसे निवेदन है कि 14/12/2022 से 16/12/2022 तक मुझे अपने भाई की शादी में भाग लेने के लिए बेंगलुरु जाना है, इसलिए मैं विद्यालय नहीं आ सकता. ओके, अतः आपसे प्रार्थना करता हूँ कि इन 3 दिनों की छुट्टी देने की कृपा करें ಅಂತ. ಸೊ ಲಾಸ್ಟ್ ಧನ್ಯವಾದವನ್ನು ಬರೆದ आपका प्रिय छात्र ಸಾನಿಧ್ಯ SN ಅಂತ ಬರೆದ್ರೆ ಸೊ ಇದು 9.2ದಲ್ಲಿ ಆನ್ಸರ್ ಕ್ಲಿಯರ್ ಆಗ್ತದೆ. ಇನ್ನು ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿರ್ತಕ್ಕಂಥ 9.3ದಲ್ಲಿ ಒಂದು ಕ್ವಶನ್ ಅನ್ನು ಕೇಳಿದ್ರು. छुट्टी के लिए अपने प्रधान अध्यापक को एक पत्र लिखिए. ರಜೆ ಬೇಡಿ ಶಾಲೆ ಮುಖ್ಯಾಧ್ಯಾಪಕರಿಗೆ ಪತ್ರ ಬರೀರಂತ ಇನ್ನೊಂದು ಕ್ವಶನ್ ಇತ್ತು. ದಿನಾಂಕ ಬರಬೇಕು, ಪ್ರೇಷಕ, ಸೇವಾ ಮೇ, ವಿಷಯ, ಆದರಣೀಯ ಮಹೋದಯ, ಆಮೇಲೆ ಧನ್ಯವಾದ ಮತ್ತು ಆಪ್ಕಾ ಪ್ರಿಯ ಛಾತ್ರ ಅಂತ ಹಂತವನ್ನು ಬಳಸಿ ಬರಿಬೇಕಿತ್ತು.
ಇಸ್ ಉತ್ತರ ನೋಡುವ ದಿನಾಂಕ ಇದೆ 13/12/2022. ಪ್ರೇಕ್ಷಕ್ ಪತ್ರವನ್ನು ಕಳಿಸ್ತಕ್ಕಂಥವ್ರು ರಮೇಶ್ ಇದ್ದಾನೆ. ಆತ ವಿವೇಕಾನಂದ ಹೈಸ್ಕೂಲ್ ವಿಜಯಪುರ 2ದಲ್ಲಿ ಓದ್ತಿದ್ದಾನೆ. ಸೇವಾ ಮೇದಲ್ಲಿ ಮುಖ್ಯಾಧ್ಯಾಪಕ ಇದೆ, ವಿವೇಕಾನಂದ ಹೈಸ್ಕೂಲ್ ವಿಜಯಪುರ 2 ಇದೆ. ಆದರಣೀಯ ಮಹೋದಯ ಹಾಕಬೇಕು. ಆಮೇಲೆ ವಿಷಯ ಬರಬೇಕು 2 दिन की छुट्टी की ಪ್ರಾರ್ಥನಾ ಹೇತು. 2 ದಿನಗಳ ರಜೆಯ ಕೋರಿ ಅಂತ, ರಜೆ ಕುರಿತು ಅಂತ ಅದರ ಅರ್ಥ. उपयुक्त विषय के संबंध में आपसे निवेदन है कि 14/12/2022 से 15/12/2022 तक मुझे अपने भाई की शादी में भाग लेने के लिए धारवाड़ जाना है, इसलिए मैं विद्यालय नहीं आ सकता. अतः आपसे निवेदन या प्रार्थना करता हूँ कि इन 2 दिनों की छुट्टी देने की कृपा करें. ಧನ್ಯವಾದ, आपका प्रिय छात्र ರಮೇಶ ಅಂತ ಏನು ಮಾಡಬೇಕಿತ್ತು, ಉತ್ತರವನ್ನು ವಿದ್ಯಾರ್ಥಿಗಳೇ ಬರೀಬೇಕಿತ್ತು. ಇಷ್ಟು ವಿದ್ಯಾರ್ಥಿಗಳು ಬರೆದ್ರೆ ಏನಾಗ್ತದಪ್ಪ ಅಂದ್ರೆ 9.3ದಲ್ಲಿರ್ತಕ್ಕಂಥ ಚಟುವಟಿಕೆನೂ ಕೂಡ ಕ್ಲಿಯರ್ ಆಗ್ತದೆ. ಇನ್ನು ಮುಂದೆ ಕೆಲವೊಂದಿಷ್ಟು ಮತ್ತೆ 3 ಪ್ರಶ್ನೆಗಳಿದಾವೆ. ಅಷ್ಟು ಉತ್ತರಗಳನ್ನು ಹಾಕಿದರೆ ಏನಾಗ್ತದೆ, ಈ ಒಂದು ಚಟುವಟಿಕೆ ಅಂದರೆ ಕಲಿಕಾ ಫಲನೂ ಕೂಡ ಏನಾಗ್ತದಪ್ಪ ಅಂದ್ರೆ ಕ್ಲಿಯರ್ ಆಗ್ತದೆ. ಸೊ ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ದಯಮಾಡಿ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ಅದು ನಮಗೆ ಬಹಳಷ್ಟು ಮೋಟಿವೇಶನನ್ನು ಕೊಡ್ತದೆ ಅಂತ ಹೇಳ್ತಾ, ಸಮಾಜ ವಿಜ್ಞಾನ ಹಿಂದಿಯಲ್ಲಿನೂ ಕೂಡ ಇದ್ದಾವೆ, FASA ಕ್ವಶನ್ ಪೇಪರ್ಸ್ ಇದ್ದಾವೆ, ಪ್ರೈಮರಿ ಮತ್ತು ಹೈಸ್ಕೂಲ್ಗೆ ಯೂಸ್ ಆಗ್ತಕ್ಕಂಥ ಭಾಳಷ್ಟು ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದ್ದಾವೆ. ಒಂದು ಸಾರಿ ನೀವು ಏನು ಮಾಡಬೇಕು, ನಮ್ಮ ಚಾನಲ್ನ ಪ್ಲೇಲಿಸ್ಟ್ ಲಿಂಕ್ಗಳನ್ನು ಹೋಗಿ ಭೇಟಿ ಕೊಟ್ಟಿದ್ದೆ ಆದರೆ ಸೊ ನಿಮಗೆ ಬೆನಿಫಿಟ್ ಆಗ್ತಕ್ಕಂಥ ವಿಡಿಯೋಗಳು ನಿಮಗಾಗಿ ವೆಯ್ಟನ್ನು ಮಾಡ್ತಾ ಇದ್ದಾವೆ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅದ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಯಾಕಂದ್ರೆ ನಾವು ಹಾಕ್ತಕ್ಕಂಥ ಡೈಲಿ ವಿಡಿಯೋಗಳ ಅಪ್ಡೇಟ್ಗಳನ್ನು ನಾವಲ್ಲಿ ಶೇರ್ ಮಾಡ್ತಾನೆ ಇರ್ತೀವಿ, ನಿಮಗೆ ಅನುಕೂಲ ಆಗ್ತದೆ. ಆಮೇಲೆ ಇವೆಲ್ಲ ಕಂಟೆಂಟ್ಗಳನ್ನು ಬ್ಲಾಗ್ ಸ್ಪಾಟ್ನಲ್ಲಿ ಹಾಕಿದ್ದೀವಿ, ಅಲ್ಲಿನೂ ಕೂಡ ಅದನ್ನು ಓದ್ಕೊಳ್ಬೋದು.